HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರದ ನೀತಿ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ, ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಆಕ್ರೋಶ. ಸಮಸ್ಯೆಗಳಲ್ಲಿ ಮುಳುಗಿರುವ ಆಲೂರು ತಾಲೂಕು, ಲೋಡ್ ಶೆಡ್ಡಿಂಗ್ ತೊಂದರೆ ಅನುಭವಿಸುತ್ತಿರುವ ರೈತರು, ಸದನದಲ್ಲಿ ಸರ್ಕಾರದ ಗಮನ ಸೆಳೆದ ಸಿಮೆಂಟ್ ಮಂಜು. ಶನಿವಾರ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಆಗಮನ, ಬಾಣಾವರದಲ್ಲಿ ಹಲವು ಕಾಮಗಾರಿಗಳಿಗೆ ಚಾಲನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಲು ಮನವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿಯ ವಿರುದ್ಧ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಲ್ಲದೆ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ರಾಜ್ಯದ ಕಳೆದ 9 ತಿಂಗಳಲ್ಲಿ ಕಾಂಗ್ರೆಸ್ ಆಡಳಿತವು ದಲಿತ ಸಮುದಾಯದ ವಿಚಾರದಲ್ಲಿ ಕೇವಲ ಮಾತಿನಲ್ಲಿ ಮಾತ್ರ ಕಾಳಜಿಯನ್ನ ತೋರಿ ದಲಿತ ಸಮುದಾಯವನ್ನ ವಂಚಿಸುತ್ತಿದ್ದಾರೆ. ಚುನಾವಣೆಯಲ್ಲಿ ತಮ್ಮ ಗೆಲುವಿನ ಸಲುವಾಗಿ ದಲಿತರಿಗೆ ಮೀಸಲಿಟ್ಟಿದ್ದ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲು ವರ್ಗಾಯಿಸಿ ದಲಿತರನ್ನ ಬಲಿಕೊಟ್ಟು ತಮ್ಮ ಸ್ವಾರ್ಥ ಸಾಧನೆ ಪೂರೈಸಿಕೊಂಡು ಇವರ ಡೋಂಗಿ ದಲಿತ ಕಾಳಜಿಯನ್ನ ಬಯಲು ಮಾಡಿದ್ದಾರೆ. ದಲಿತರ ಹಿತದ ರಕ್ಷಣೆ ಮಾಡಬೇಕಿದ್ದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪನವರು ಈ ಅನ್ಯಾಯದ ವಿರುದ್ಧ ಸೊಲ್ಲೆತ್ತದೆ ಕಾಂಗ್ರೆಸ್ ಪಾರ್ಟಿಯ ಹಿತಕ್ಕೆ ದಲಿತ ಸಮುದಾಯದ ಹಿತವನ್ನ ರಾಜಿ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಮತ್ತು ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಮಾತನಾಡಿ, ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಹಣವನ್ನ ವೆಚ್ಚ ಮಾಡಲು ಮಾತ್ರ ಯಾವ ಗ್ಯಾರಂಟಿಯೂ ಅಡ್ಡ ಬಂದಿಲ್ಲ. ಇವರಿಗೆ ದಲಿತರ ಹಿತಾಸಕ್ತಿಗಿಂತ ವೋಟ್ ಬ್ಯಾಂಕ್ ರಾಜಕಾರಣವು ಸರ್ಕಾರಕ್ಕೆ ಆದ್ಯತೆಯಾಗಿರುವುದು ಶೋಚನೀಯ ಸಂಗತಿ ಎಂದರು. ಮೊರಾರ್ಜಿ ಶಾಲೆಯ ಅಭಿವೃದ್ಧಿ ಮತ್ತು ಹೊಸ ಶಾಲೆಗಳ ಆರಂಭಕ್ಕೆ ಮೀಸಲಾದ ಹಣವು ಇತರೆ ಯೋಜನೆಗಳಿಗೆ ಬಳಕೆಯಾಗಿ ದಲಿತ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ. ಇದಲ್ಲದೆ ದಲಿತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಮೀಸಲಿಟ್ಟಿದ್ದ ಹಣ ಕೂಡ ದುರ್ಬಳಕೆಯಾಗಿ ಉನ್ನತ ಶಿಕ್ಷಣದಿಂದ ದಲಿತ ವಿದ್ಯಾರ್ಥಿಗಳನ್ನು ವಂಚಿತರನ್ನಾಗಿ ಮಾಡಲಾಗುತ್ತಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಸಲುವಾಗಿ ಶಿಕ್ಷಣವನ್ನ ನಿರ್ಲಕ್ಷಿಸುತ್ತಿದ್ದಾರೆ ಎಂದರು. ಇವರ ಸಂವಿಧಾನದ ಬದ್ಧತೆಯು ಕೇವಲ ಪ್ರಚಾರದಲ್ಲಿ ಉಳಿದು ಆಚರಣೆಯಲ್ಲಿ ಶೂನ್ಯವಾಗಿದೆ. ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಪರ್ವತಯ್ಯ, ವೇಣುಗೋಪಾಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ರತ್ನಪ್ರಕಾಶ್, ಶ್ರೀಕಾಂತ್, ಎಸ್ಡಿ ಚಂದ್ರು, ರಾಮೇಗೌಡ, ಚನ್ನಕೇಶವ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ್ ಭಾಜಪದ ಜಿಲ್ಲಾಧ್ಯಕ್ಷರು ಇವತ್ತು ಏನು ನಮ್ಮ ದಲಿತ ಸಮುದಾಯಕ್ಕೆ ಅಂದರೆ SC TSP ಗ್ರಾಂಟ್ ಅಡಿಯಲ್ಲಿ 11,145 ಕೋಟಿ ರೂಪಾಯಿಗಳನ್ನು ಏನು ಮೀಸಲಿಟ್ಟಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಮತ್ತು ಆ ಸಮಾಜದ ವಿದ್ಯಾರ್ಥಿಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಎತ್ತಿಟ್ಟಂಥ ಮೀಸಲಿಟ್ಟಂಥ ಹಣವನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಕ್ಕೆ ಉಪಯೋಗಿಸ್ತಿರುವಂಥದ್ದು ಅತ್ಯಂತ ಖಂಡನೀಯ. ಇದ್ರ ಬಗ್ಗೆ ಹಾಗೆ ಸಾಕಷ್ಟು ಕೂಗನ್ನು ಕೊಟ್ಟಿದ್ರೂ ಸಹ ರಾಜ್ಯದ ಬಜೆಟ್ 3,75,000 ಕೋಟಿ ಮುಟ್ಟಿದ್ರೂ ಸಹ ದಲಿತ ಸಮುದಾಯಕ್ಕೆ ಎತ್ತಿಟ್ಟಂಥ ಈ 11,000 ಕೋಟಿಗೆ ಇವರಿಗೆ ಕಣ್ಣು ಬಿದ್ದಿರುವಂಥದ್ದು ಅತ್ಯಂತ ಖಂಡನೀಯವಾಗಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 70 ವರ್ಷಗಳ ಕಾಲ ಬರೀ ಅವ್ರನ್ನ ಸಮುದಾಯವನ್ನು ಬರೀ ಒಂದು ವೋಟ್ ಬ್ಯಾಂಕ್ ಪೊಲಿಟಿಕ್ಸಿಗೆ ಮಾತ್ರ ಉಪಯೋಗಿಸ್ಕೊಂಡು ಚುನಾವಣೆ ನಂತರ ನಾವು ಬರೀ ಯಾವಾಗಲೂ ನಾವು ದಲಿತ ಪರ ಇದ್ದೀವಿ, ದಲಿತರ ಶ್ರೇಯೋಭಿವೃದ್ಧಿಗಿದ್ದೀವಿ, ದಲಿತರ ಸಮಾಜಕ್ಕೆ ಉದ್ಧಾರಕ್ಕಾಗಿದ್ದೀವಿ ಅಂತ ಹೇಳ್ಕೊಂಡು ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಇಂಥ ಒಂದು ಸರ್ಕಾರ ಎಷ್ಟು ಮಟ್ಟಿಗೆ ಸರ್ವ ಸಮುದಾಯಗಳ ಶ್ರೇಯೋಭಿವೃದ್ಧಿಗೆ ಅವಕಾಶ ಆಗುತ್ತೆ ಅನ್ನೋಂಥದ್ದು ಭಾಳ ಯೋಚನೆ ಮಾಡಬೇಕಾಗಿರೋಂಥ ಸಂಗತಿ. ಹಾಗಾಗಿ ಇದನ್ನು ಆಗಲೇ ನಾವು ಸೆಷನ್ನಲ್ಲಿ ನಮ್ಮ ಪಕ್ಷದ MLAಗಳು ಆಗಲೇ ಅದನ್ನು ಧ್ವನಿ ಎತ್ತಿದ್ರೂ ಸಹ ಯಾವುದೇ ರೀತಿ ಸ್ಪಂದಿಸ್ತಲೇ ತಮಗೆ ತಿಳಿದಂಗೆ ತಾವು ಮಾಡ್ತಿರೋಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಘೋಷಿಸುತ್ತಾ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ತಲುಪಿಸಿರುವಂಥದ್ದು. ಇವಾಗ ನಮ್ಮ ಜೊತೆಗೆ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ಅಣ್ಣಪ್ಪಣ್ಣವರಿದ್ದಾರೆ, ನಮ್ಮ SC ಮೋರ್ಚಾದ ಅಧ್ಯಕ್ಷರಾದಂಥ ಚಂದ್ರಣ್ಣವರಿದ್ದಾರೆ, ರಾಜ್ಯ SC ಮೋರ್ಚಾ ಕಾರ್ಯದರ್ಶಿಗಳಾದಂಥ ಪರ್ವತಯ್ಯನವರಿದ್ದಾರೆ, ಮುಖಂಡರಾದ ಶಿವಕುಮಾರನವರಿದ್ದಾರೆ, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ. ಸರ್ಕಾರ ಜನರಿಗೆ ಹಲವು ಗ್ಯಾರಂಟಿಗಳನ್ನು ನೀಡಿರುವುದು ಶ್ಲಾಘನೀಯ. ಆದರೆ ಗ್ಯಾರಂಟಿಗಳ ಅನುಷ್ಠಾನ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ವಿಧಾನಸಭೆ ಅಧಿವೇಶನದಲ್ಲಿ ಸದನದ ಗಮನ ಸೆಳೆದರು. ಆಲೂರು ತಾಲೂಕಿನಲ್ಲಿ 80,000 ಜನಸಂಖ್ಯೆ ಇದೆ. ಆದರೆ ಕೇವಲ ಒಂದೇ ಒಂದು ವಿದ್ಯುತ್ ಸಬ್ಸ್ಟೇಷನ್ ಇದೆ. ಆದರೆ ರೈತರಿಗೆ ಇದೊಂದರಿಂದಲೇ ವಿದ್ಯುತ್ ನೀಡಬೇಕಾಗಿದೆ. ಒಂದು ಟಿಸಿಗೆ 15 ರಿಂದ 20 ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಇದರಿಂದ ರೈತರ ಪಂಪ್ ಸೆಟ್ಗಳು ಸುಟ್ಟು ಹೋಗುತ್ತಿದ್ದು ಇದರಿಂದ ರೈತರು ಸಾಕಷ್ಟು ನಷ್ಟ ಹೊಂದುತ್ತಿದ್ದಾರೆ.
ಇದರ ಜೊತೆಗೆ ತಾಲೂಕಿನಾದ್ಯಂತ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಆರಂಭವಾಗಿದ್ದು ಸರಿಯಾದ ಕಾಲಮಿತಿ ಇಲ್ಲದೆ ರೈತರು ಹಗಲಿರುಳು ಎನ್ನದೆ ವಿದ್ಯುತ್ ಯಾವಾಗ ಬರುತ್ತದೆ ಎಂದು ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯುವ ಪರಿಸ್ಥಿತಿ ಇದೆ. ಆದ್ದರಿಂದ ಸರ್ಕಾರ ಕೂಡಲೇ ಆಲೂರು ತಾಲೂಕಿಗೆ 3-4 ಸಬ್ ಸ್ಟೇಷನ್ ಅವಶ್ಯಕತೆ ಇದ್ದು ಸರ್ಕಾರ ಆದಷ್ಟು ಬೇಗ ಮಂಜೂರು ಮಾಡಿಕೊಡಬೇಕೆಂದು ಸಭಾಧ್ಯಕ್ಷರನ್ನ ಮನವಿ ಮಾಡಿದ್ರು. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅವಕಾಶ ಕಲ್ಪಿಸಲಾಗಿದ್ದು ಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಬಸ್ಗಳ ಕೊರತೆ ಹೆಚ್ಚಾಗಿದೆ. ದಿನನಿತ್ಯ ಬರೀ ಬಸ್ಗಳ ಕುರಿತು ದೂರುಗಳು ಬರುತ್ತಿವೆ. ಸಕಲೇಶಪುರ ಡಿಪೋದಲ್ಲಿ ಬಹುತೇಕ ಬಸ್ಗಳು ಹಳೆಯದಾಗಿದ್ದು ಕೂಡಲೇ ಹೊಸ ಬಸ್ಗಳನ್ನು ನೀಡಲು ಕ್ರಮ ಕೈಗೊಳ್ಳಬೇಕು. ಇದರ ಜೊತೆಗೆ ಆಲೂರು ಸಕಲೇಶಪುರ ಕ್ಷೇತ್ರದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿರುವುದರಿಂದ ಜನಸಾಮಾನ್ಯರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಬಹುತೇಕ ಗ್ರಾಮಗಳಿಗೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ಎಂದು ಮನವಿ ಮಾಡಿದರು. ಸಕಲೇಶಪುರ ಕ್ಷೇತ್ರದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಹೊಸದುರ್ಗ ಮೂಲದ ಮಹಿಳೆ ಹೆರಿಗೆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಆ ಮಹಿಳೆ ಇನ್ನೂ ಕೋಮಾದಲ್ಲಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅನಿವಾರ್ಯತೆಗೆ ಅವರ ಪೋಷಕರು ಸಂಕಷ್ಟದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದ ಸ್ಕ್ಯಾನಿಂಗ್ ಯಂತ್ರ ನೀಡಿ 5 ವರ್ಷ ಕಳೆದಿದ್ದು ಆಪರೇಟ್ ಮಾಡುವ ರೇಡಿಯೋ ಲೋಷನ್ ಇಲ್ಲದ ಕಾರಣಕ್ಕೆ ಯಂತ್ರ ಅನಾಥವಾಗಿದೆ. ಅವಶ್ಯಕತೆ ಇರುವವರು ಖಾಸಗಿಯಲ್ಲಿ ಸಾವಿರಾರು ರೂಪಾಯಿ ತೆತ್ತು ಮಾಡಿಸಬೇಕಾಗಿದೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳನ್ನ ನೀಡಬೇಕು. ಆಲೂರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಕೇಂದ್ರದ ಅವಶ್ಯಕತೆ ಇದ್ದು ಸರ್ಕಾರದ ಗಮನಕ್ಕೆ ತರಲಾಗಿದೆ. ಈ ಬಗ್ಗೆ ಗಮನ ನೀಡಬೇಕು ಎಂದರು. ಎತ್ತಿನಹೊಳೆ ಯೋಜನೆಯಲ್ಲಿ ಈ ಹಿಂದೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿರಬಹುದು. ಆದರೆ ಕೆಲವು ಕ್ಷೇತ್ರದ ಹಲವು ಭಾಗಗಳು ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಎಂದರು. HCN ನ್ಯೂಸ್ ಆಲೂರು. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯಾವುದೇ ಭಾಗ್ಯಗಳನ್ನು ಕೂಡ ನಾವು ಅದರ ವಿರುದ್ಧ ಇಲ್ಲ. ನಾವು ಭಾಗ್ಯಗಳನ್ನ ತಂದಿರತಕ್ಕಂಥದ್ದು ತಾವು ತಂದಿದ್ದೀರಾ, ಖಂಡಿತವಾಗ್ಲೂ ಅದನ್ನ ಜನ ಮೆಚ್ಚಿ ತಮಗೆ ಅಧಿಕಾರಕ್ಕೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾವ್ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಹಲವಾರು ಭಾಗ್ಯಗಳನ್ನ ತಂದಿರ ಆ ಭಾಗ್ಯಗಳಿರ್ತಕ್ಕಂಥ ನ್ಯೂನತೆಗಳನ್ನ ಸರಿ ಮಾಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ಗೃಹ ಜ್ಯೋತಿಯನ್ನ ತಂದಿದ್ರ, ನಿಜವಾಗ್ಲೂ ಕೂಡ ಸಂತೋಷ, ಅದ್ರ ಬಗ್ಗೆ ಏನು ವಿಚಾರ ಇಲ್ಲ. ಆದ್ರೆ ಕೆಲವೊಂದು ಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿದ್ರೆ, ರೈತರಿಗೆ ಕನಿಷ್ಠ 8 ಗಂಟೆನಾರು ಕೂಡ ಕ್ವಾಲಿಟಿ ಕರೆಂಟ್ ನ ಕೊಟ್ಟಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ರೈತರು ಅವ್ರ ಬಾಳಲ್ಲಿ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಉದಾಹರಣೆಗೆ ಹೇಳ್ತೀನಿ, ಇಡೀ ತಾಲೂಕ್ ಹೆಡ್ ಕ್ವಾರ್ಟರ್ಗೆ 80,000 ಜನಸಂಖ್ಯೆ ಇದೆ. ಸಬ್ಸ್ಟೇಷನ್ ಇರೋದು ಒಂದೇನೆ. ಬಟ್ ಒಂದು ಸಬ್ಸ್ಟೇಷನ್ ಇರೋದ್ರಿಂದ ಬರೀ ಸಿಂಗಲ್ ಫೇಸ್ ಅಲ್ಲಿ ಯಾವುದೇ ರೈತರು ಕೂಡ ತನ್ನ ಏನು ಆ ಮೋಟರ್ನ ರನ್ ಮಾಡಿಕಾಗ್ದಲೇ ತುಂಬಾ ಕಡೆ ಪ್ರಾಬ್ಲಮ್ ಆಗ್ತದೆ. ಒಂದು TCಗೆ 15-20 ಕನೆಕ್ಷನ್ ಕೊಡ್ತಾರೆ. ಲೋಡ್ ಜಾಸ್ತಿ ಆಗುತ್ತೆ, ಇಮಿಡಿಯೇಟ್ ಮತ್ತೆ ಟ್ರಾನ್ಸ್ಫಾರ್ಮರ್ ಹೊರಟೋಗುತ್ತೆ. ಮತ್ತೊಂದು ಟ್ರಾನ್ಸ್ಫಾರ್ಮರ್ ಬೇಕು ಅಂದ್ರೆ 1 ತಿಂಗಳಗಟ್ಟಲೆ ಅವ್ರಿಗೆ ಟ್ರಾನ್ಸ್ಫಾರ್ಮರ್ನ ತರಲಿಕ್ಕಾಗಲ್ಲ. ರೈತರು ಮೊದಲೇ ಮಳೆ ಇಲ್ಲ, ಅವರಿಗೆ ಜಮೀನಿಗೆ ನೀರು ಕೊಡಕ್ಕಾಗ್ದಲೇ ತುಂಬಾ ಸಮಸ್ಯೆ ಒದ್ದಾಡ್ತಕ್ಕಂಥ ವಾತಾವರಣ ಆಗ್ತಿದೆ. ಅದಕ್ಕೆ ತಾವು 200 ಮೆಗಾವಾಟ್ ನ ಕೊಡ್ತೀನಿ ಅಂತ ಹೇಳಿದ್ರೆ ಸಂತೋಷ, ಕೊಡೋದ್ರ ಜೊತೆಗೆ ಇವೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡ್ರೆ ಒಂದು ಒಳ್ಳೇದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಲಹೆಯನ್ನು ಕೊಡ್ತೀನಿ ಸಭಾಧ್ಯಕ್ಷೆ. ಹಾಗೇನೆ ತಾವು ಶಕ್ತಿ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ತುಂಬಾ ಅನುಕೂಲ. ಯಾಕೆಂದ್ರೆ ನನ್ನ ತಂದೆನೂ ಕೂಡ KSRTC ಮೆಕ್ಯಾನಿಕ್ ಆಗಿತ್ತಂತವ್ರು. ಇವತ್ತು ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ತುಂಬಾ ಅನುಕೂಲ ಆಗಿದೆ, ಸಂತೋಷ ಪಡ್ತಕ್ಕಂಥ ವಿಚಾರ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಭಾಗದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಹೆಚ್ಚು ಕಮ್ಮಿ ಒಂದು 15-20 ರೂಟ್ಗಳಿಗೆ ಬಸ್ಸೇ ಇಲ್ಲ. ತುಂಬಾ ಆನೆಕಾಟಗಳು. ನನಗಂತೂ ದಿನಕ್ಕೆ ಬರ್ತಕ್ಕಂಥ ಒಂದು 50 ಕಾಲಲ್ಲಿ ಕನಿಷ್ಠ ಅಂದ್ರೂ 15 ಕಾಲ್ಗಳು ಬರೀ KSRTC ಬಸ್ಸಿಗೆ ಸಂಬಂಧಪಟ್ಟಂಗೆ ಬರ್ತವೆ. ಯಾವ ರೂಟಿಗೂ ಕೂಡ ಸರಿಯಾಗಿ ಬಸ್ ಹೋಗ್ತಾ ಇಲ್ಲ. ಒಂದು ಬಸ್ನ 3 ರೂಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಅದು ಕೂಡ ಎಲ್ಲ ಹಳೆ ಬಸ್ಗಳು ಕೆಟ್ಟ ಅಲ್ಲೇ ನಿಂತ್ಕೊಳ್ತದೆ. ಈ ನಿಟ್ಟಿನಲ್ಲಿ ತಾವು KSRTCಗೆ ಅತಿ ಹೆಚ್ಚು ವಾಹನಗಳನ್ನ ಕೊಡೋದ್ರ ಮುಖಾಂತರ, ಅದರಲ್ಲೂ ಕೂಡ ಮಲೆನಾಡು ಭಾಗಕ್ಕೆ ಆನೆ ದಾಳಿ ಜಾಸ್ತಿ ಇರೋದ್ರಿಂದ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಳ್ಳಿ ಭಾಗದಲ್ಲಿ. ತಾವುಗಳು ಅದನ್ನು ಕೂಡ ಸರಿ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಎಲ್ಲ ಭಾಗ್ಯಗಳನ್ನ ಕೊಡ್ಲಿಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ ಸಭಾಧ್ಯಕ್ಷರೇ, ಈಗ ಇವತ್ತು ಹಾಸ್ಪಿಟಲ್ಗಳಲ್ಲಿ ಹೋದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು 1 ತಿಂಗಳ ಒಳಗಡೆ ನಮ್ಮ ಕ್ಷೇತ್ರದಲ್ಲಿ 3 ಹೆಣ್ಮಕ್ಳುಗಳು ಸತ್ತೋಗಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ? ನಿನ್ನೆ ಒಂದು ಇದರಲ್ಲಿ ನಮ್ಮ ಸಕಲೇಶಪುರದಲ್ಲಿ VA ಆಗಿ ಕೆಲಸ ಮಾಡ್ತಿದ್ದಂತ ಹೆಣ್ಮಗಳು, 26 ವರ್ಷ ಪಾಪ ಹುಡುಗಿಗೆ. ಹೆಣ್ಮಗಳು ಹೊಸದುರ್ಗದವರು. ಮೊನ್ನೆ ಅವರು ಪಾಪ ಡೆಲಿವರಿ ಆಗಿದೆ, ಸಿಸರಿನ್ ಆಗಿದೆ. ಪಾಪ ಅಧಿಕ ರಕ್ತಸ್ರಾವದಿಂದ ಆ ಹೆಣ್ಮಗಳು ಪಾಪ ಮೃತಪಟ್ಟಿದ್ದಾಳೆ. ಈ ಹಾಸ್ಪಿಟಲ್ ಸರಿಯಾಗಿ ಚಿಕಿತ್ಸೆ ಸಿಗದಲ್ಲಿ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಕಲೇಶಪುರದಲ್ಲಿ ಅದು ಸೇಮ್ ಇದೇ ತರ ಪ್ರಾಬ್ಲಮ್. ಪಾಪ ಹೇಳ್ತೀನಿ, ಆ ಹೆಣ್ಮಗಳ ಹೆಸರು ಹೇಳ್ತೀನಿ.
ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗಾಗಲೇ 10 ತಿಂಗಳು ಮುಗಿದಿದ್ದು ಈ ಅವಧಿಯಲ್ಲಿ 2ನೇ ಬಾರಿಗೆ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ವಕ್ತಾರ ದೇವರಾಜೇಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಂದೆ ಕೆಂಪೇಗೌಡ ಜಯಂತಿ ದಿನ ಜಿಲ್ಲೆಗೆ ಆಗಮಿಸಿದ್ರು. 2ನೇ ಬಾರಿಗೆ ಪುನಃ ಆಗಮಿಸುತ್ತಿದ್ದಾರೆ. 2024 ಫೆಬ್ರವರಿ 24ರ ಶನಿವಾರದಂದು ಬಾಣಾವರದಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದಾದ ನಂತರ ಮಾರ್ಚ್ 1ರ ಶುಕ್ರವಾರದಂದು ಹಾಸನದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಡೆಯಲಿರುವ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ದಿನದಂದು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಸಹಕಾರ ಮತ್ತು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮತ್ತು ಇತರೆ ಸಚಿವರು ಭಾಗವಹಿಸಲಿದ್ದಾರೆ ಎಂದರು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿಗಳು ಆ ದಿನ ಹಲವಾರು ಸರ್ಕಾರಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮವು ಸರ್ಕಾರಿ ಕಾರ್ಯಕ್ರಮವಾಗಿದ್ದರೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಜಿಲ್ಲೆಯ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಹಿತೈಷಿಗಳಿಗೆ ಕೋರುತ್ತೇನೆ ಎಂದರು. ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಗೊಂಡಿದ್ದ ಕೃಷಿ ಹವಾಮಾನ ಇಲಾಖೆಯ ಘಟಕಗಳನ್ನು ರದ್ದು ಮಾಡಿರುವುದು ಖಂಡನೀಯ ಎಂದರು. ಈ ವೇಳೆ ಸುದೀಪ್, ಶಿವಕುಮಾರ್, ಚಂದ್ರಶೇಖರ್, ಆಲಿಂ ಅಹಮದ್, ಸುರೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತಮಗೆ ಎಲ್ಲ ತಿಳಿದಿರೋ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ 10 ತಿಂಗಳು ಕಳೀತಾ ಬಂದಿದೆ. ಈ 10 ತಿಂಗಳ ಅವಧಿಯಲ್ಲಿ ಈಗಾಗಲೇ ಒಂದು ಸಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಸನ ನಗರಕ್ಕೆ ಬಂದು ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿದರು. ಯಶಸ್ವಿ ಕಾರ್ಯಕ್ರಮವನ್ನು ಕೂಡ ಆ ದಿವಸ ಮಾಡಿದ್ವಿ. 2ನೇ ಬಾರಿಗೆ ನಾಳೆ ಬಾಣಾವರಕ್ಕೆ ಅರಸೀಕೆರೆ ಕ್ಷೇತ್ರದ ಬಾಣಾವರದಲ್ಲಿ ನಡೀತಕ್ಕಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ DCM ಕೂಡ ಬರ್ತಾ ಇದ್ದಾರೆ. CM ಜೊತೆಗೆ DCM ಮತ್ತು ನಮ್ಮ ಉಸ್ತುವಾರಿ ಸಚಿವರು ಹಾಜರಿರ್ತಾರೆ. ತದನಂತರದಲ್ಲಿ 1ನೇ ತಾರೀಕು ಹಾಸನದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ, ಈ ಒಂದು ಕಾರ್ಯಕ್ರಮಕ್ಕೂ ಕೂಡ CM, DCM, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಬೈರ್ತಿ ಸುರೇಶ್ ಅವರು ಮತ್ತು ನಮ್ಮ ಈಗ ತಾನೇ KHB ಚೇರ್ಮನ್ ಆಗಿ ನೇಮಕ ಆಗಿರ್ತಕ್ಕಂಥ ಶಿವಲಿಂಗೇಗೌಡರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಹಾಜರಿರ್ತಾರೆ. ಈ ಒಂದು ಕಾರ್ಯಕ್ರಮ ಇದ್ರ ದಿವಸ ಹಾಸನದಲ್ಲಿ ಯಾವ್ಯಾವ ಪ್ರಮುಖವಾದ ಕೆಲಸಗಳನ್ನ ಹಮ್ಮಿಕೊಂಡಿದ್ರು, ಯಾವ್ಯಾವುದು ಈಗಾಗಲೇ ಉದ್ಘಾಟನೆಗೆ ರೆಡಿಯಾಗಿದೆ ಹಾಗೂ ಪ್ರಾರಂಭ ಮಾಡಬೇಕಾಗಿದೆ, ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಜಿಲ್ಲಾಡಳಿತ ಸಜ್ಜಾಗಿದೆ ಅನ್ನೋ ಮಾಹಿತಿನೂ ಕೂಡ ನಮಗಿದೆ. ಈ ನಿಟ್ಟಿನಲ್ಲಿ CM ಮತ್ತು DCM ಇಬ್ಬರೂ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಸೇರಿದಂತೆ ಇತರೆ ನಾನಾ ಸಮಸ್ಯೆಗಳಿದ್ರೂ ಇದುವರೆಗೂ ಚುನಾಯಿತ ಪ್ರತಿನಿಧಿಗಳಿಂದ ಯಾವ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಇವರ ವೈಫಲ್ಯವೇ ಕಾರಣ ಎಂದು ಮಾಜಿ ಶಾಸಕ HM ವಿಶ್ವನಾಥ್ ಬೇಸರ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಗುರುವಾರ ಮಾತನಾಡಿ 2022ರ ನವೆಂಬರ್ನಲ್ಲಿ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಆನೆ ದಾಳಿಗೆ ಮನು ಎನ್ನುವ ರೈತ ಸಾವನ್ನಪ್ಪಿದ್ದು, ಆಗ ಸಂಘರ್ಷದಲ್ಲಿ ಅಹೋರಾತ್ರಿ ಕಾಡಿನಲ್ಲಿ ಶವ ಇಟ್ಟುಕೊಂಡು ಹೋರಾಟ ಮಾಡಲಾಯಿತು. ಮೃತನ ಶವ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದರು. ಉಸ್ತುವಾರಿ ಮಂತ್ರಿಗಳು ಕೂಡ ಸ್ಥಳಕ್ಕೆ ಬಂದು ಅನೇಕ ಭರವಸೆ ನೀಡಿದ ನಂತರ ಶವ ತೆರವು ಮಾಡಲಾಯಿತು. ನಂತರದಲ್ಲಿ ಮಹಿಳೆಯರು ಸೇರಿ ಜನರು ಮೂಡಿಗೆರೆ ಶಾಸಕರ ಮೇಲೆ ಹಲ್ಲೆ ಮಾಡಿ ಪ್ರತಿಭಟನೆ ಮಾಡಿದ್ರು. ರೈತರು ಸೇರಿ ದಂಗೆ ಏಳುವ ಪರಿಸ್ಥಿತಿ ನಿರ್ಮಾಣವಾಯಿತು ಎಂದರು. ಆನೆ ದಾಳಿಯಲ್ಲಿ ಮನು ಸಾವು 78ನೇ ಸಾವಾಗಿದೆ. 2024ರ ವರ್ಷದಲ್ಲೇ ಹೊಸ 12 ಆನೆಗಳು ಮರಿ ಹಾಕಿವೆ. 84 ಆನೆ ಇದ್ದದ್ದು ಈಗ 92 ಆನೆಗಳಾಗಿವೆ. ಈ ಬಗ್ಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಜೊತೆ ಮಾತನಾಡಿದರೆ ಮೌನ ಉತ್ತರ ಕೊಡ್ತಾರೆ ಎಂದು ದೂರಿದ್ರು. ಕಾಡಾನೆ ಕುರಿತು ಇಲಾಖೆ ತಜ್ಞರು ಕೊಟ್ಟಂತಹ ವರದಿಯನ್ನ ಮೂಲೆಗೆಸೆಯಲಾಗಿದೆ. ಆನೆಗಳ ಸ್ಥಳಾಂತರ ಮತ್ತು ಆನೆ ಕಾರಿಡಾರ್ ಮಾಡುವುದು, ಆನೆಧಾಮ ಮಾಡಿ ಯಾವ್ಯಾವ ಆನೆಗಳು ದಿಕ್ಕು ದೆಸೆಯಿಲ್ಲದೆ ಕಾಡು ಬಿಟ್ಟು ನಾಡಿನಲ್ಲಿ ತಿರುಗಾಡುತ್ತಿವೆ ಅದನ್ನ ಶ್ರೀಲಂಕಾ ಮಾದರಿಯಲ್ಲಿ ಸರ್ಕಾರವೇ ಸಾಕಲು ಮುಂದಾಗಬೇಕೆಂದು ಆಗ್ರಹಿಸಿದ್ರು. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಒಂದು ವರದಿ ಕೊಡಲಾಗಿದ್ದು, 400ರಿಂದ 500 ಕಿಲೋಮೀಟರ್ ಅರಣ್ಯ ಮತ್ತು ಹಳ್ಳಿಗಳ ಹಂಚಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು. ಅದಕ್ಕೆ ಬೇಕಾಗಿರುವ 500 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. HCN ನ್ಯೂಸ್ ಹಾಸನ್. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ನಮಸ್ಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಭಾರಿ ದಿನದ ನಂತರ ಪತ್ರಿಕೆಯರ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಕಾರಣ, ಪಶ್ಚಿಮ ಘಟ್ಟದಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದ್ಬಿಟ್ಟಿದೆ. ಪರಿಕೆಟ್ ಸ್ಥಿತಿ ನಿರ್ಮಾಣ ಆಗಿದೆ. ಅದು ನಿಮ್ಮೆಲ್ಲರ ಗಮನಕ್ಕೆ ಗೊತ್ತಿದೆ. ವಿಶೇಷವಾಗಿ ಆನೆ ಮತ್ತು ಕಾಡು ಕೋಣದ ಸಮಸ್ಯೆ ಇದೆಯಲ್ಲ, ಅದು ತೀವ್ರವಾಗಿದೆ. ಸಾವುಗಳು 3 ಜಿಲ್ಲೆಗೆ, ನನ್ನ ಹತ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3 ಜಿಲ್ಲೆನಲ್ಲಿ ವಾರಕ್ಕೆ 15 ದಿವಸಕ್ಕೆ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ. ತಮಗೆ ಗೊತ್ತಿದೆ, 2022ರ ನವೆಂಬರಲ್ಲಿ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಮನು ಅಂತಕ್ಕಂಥ ಒಬ್ಬ ರೈತ ಸಾವನ್ನಪ್ಪಿದಾಗ ಆದ ಸಂಘರ್ಷ ತಮ್ಮ ಗಮನದಲ್ಲಿ ಇದೆ. ಅವೆಲ್ಲ ಬಂದಿದ್ರಿ. ಅಹೋರಾತ್ರಿ ಹೆಬ್ಬನಹಳ್ಳಿ ಕಾಡಿನಲ್ಲಿ ಶವ ಇಟ್ಕೊಂಡು ಸತ್ಯಾಗ್ರಹ ಮಾಡಿದರು ರೈತರು, ಕೂಲಿ ಕಾರ್ಮಿಕರು ಆ ಭಾಗದ. ಆಲೂರು ತಾಲೂಕಿನ 2 ಹೋಬಳಿಗಳ ಧಾರ್ಮಿಕ ಸಂಬಂಧ ಬೆಸೆಯುವ ಅಡಿಬೈಲು ಗ್ರಾಮದ ರಂಗನಾಥ ಬೆಟ್ಟದ ಐತಿಹಾಸಿಕ ಜಾತ್ರೆ ಫೆಬ್ರವರಿ 24 ಮತ್ತು 25ರಂದು ನಡೆಯಲಿದೆ. ಮೊದಲ ದಿನ ಶನಿವಾರ ದೊಡ್ಡ ಹರಿಸೇವೆ, ಭಾನುವಾರ ಹಕ್ಕಿನ ಉತ್ಸವ ನಡೆಯಲಿದೆ. ಮಂಗಳವಾರ ಬಿಂದಿಗಮ್ಮ ಕಳಸ ಹೊರುವ ಪೂಜಾರಿಯವರಿಗೆ ಕೇಶಮಂಡನೆ, ಹಸೆ ಹಾಕಿ ಕಾಸೆ ವೇಷಧಾರಿಯೊಂದಿಗೆ ದೇವಾಲಯಕ್ಕೆ ಕಳುಹಿಸಿಕೊಡಲಾಗುತ್ತದೆ. ಇವರು ಜಾತ್ರಾ ಮಹೋತ್ಸವ ಮುಗಿಯುವವರೆಗೆ ಹಣ್ಣು ಹಂಪಲು ಬಿಟ್ಟರೆ ಬೇರೇನು ಸೇವಿಸದೆ ಪೂಜಾ ಕೈಂಕರ್ಯಗಳಲ್ಲಿ ತೊಡಗುತ್ತಾರೆ. ಶ್ರೀರಂಗನಾಥ ಸ್ವಾಮಿಗೂ ಬಿಂದಿಗಮ್ಮನಿಗೂ ಮದುವೆ ಮಾಡಿ ಈ ವೈಭವವನ್ನು ಆನಂದಿಸುವುದು ಈ ಜಾತ್ರೆಯ ವಿಶೇಷವಾಗಿದೆ. ದೇವಾಲಯದಲ್ಲಿ ಗುರುವಾರ ರಾತ್ರಿ ಬಿಂದಿಗಮ್ಮನವರಿಗೆ ಹಸೆ ಹಾಕುವ ವಿಶೇಷ ಪೂಜೆ, ಶುಕ್ರವಾರ ರಾತ್ರಿ ಗಂಡನ ಕಡೆ ಊರಾದ ಭಾರತೂರಿನ ಹೊಳೆದಡಕ್ಕೆ ಉತ್ಸವ ಮೂರ್ತಿಯೊಂದಿಗೆ ಬಿಂದಿಗಮ್ಮನವರನ್ನ ಕರೆತರಲಾಗುವುದು. ಶನಿವಾರ ಹೊಳೆಯ ದಡದಲ್ಲಿ ಜಾತ್ರೆ ನಡೆಯುತ್ತದೆ. ಸಂಜೆ ಬಿಂದಿಗಮ್ಮನವರನ್ನ ಗಂಡನ ಮನೆಗೆ ಅಂದರೆ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕಳುಹಿಸುವುದು. ವಿಶೇಷ ಕಳಸ ಹೊರಡುವ ಮುನ್ನ ಕುಂದೂರಿನ ಗ್ರಾಮಸ್ಥರನ್ನ ಭಾರತೂರು ಗ್ರಾಮಸ್ಥರು ಬರಮಾಡಿಕೊಂಡು ಆತಿಥ್ಯ ನೀಡಿ ಗೌರವಿಸುತ್ತಾರೆ. ಹೂವು ತುಳಸಿಯಿಂದ ಅಲಂಕೃತವಾದ ಪರಿವಾಣದಲ್ಲಿ ಬಿಂದಿಗಮ್ಮನವರ ಕಳಸವನ್ನ ಪೂಜಾರಿ ತಲೆ ಮೇಲೆ ಇಡಲಾಗುತ್ತದೆ. ಸ್ವಲ್ಪ ದೂರ ನಡೆದು ನಂತರದಲ್ಲಿ ಕಳಸವನ್ನ ಕೈಯಿಂದ ಹಿಡಿಯದೆ ಓಡುತ್ತಾರೆ. ಹೊಳೆಯಿಂದ ಸುಮಾರು 10 ಕಿಲೋಮೀಟರ್ ದೂರದ ಗುಡ್ಡದ ಮೇಲಿರುವ ದೇವಸ್ಥಾನಕ್ಕೆ 7 ಊರು ಬಾಗಿಲುಗಳನ್ನು ದಾಟಿಕೊಂಡು ಕೇವಲ 3/4 ಗಂಟೆಯಲ್ಲಿ ತಲುಪಲಾಗುತ್ತದೆ. ಭಾನುವಾರ ಬೆಟ್ಟದ ಮೇಲೆ ಹಗಲು ಜಾತ್ರೆ, ಸೋಮವಾರ ಹೇಮಾವತಿ ನದಿ ನೀರಿನಿಂದ ಅಭಿಷೇಕದೊಂದಿಗೆ ಜಾತ್ರಾ ವಿಶೇಷ ಪೂಜೆ ಕಾರ್ಯಕ್ಕೆ ನಾಂದಿ ಹಾಡಲಾಗುತ್ತದೆ.
ಗ್ರಾಮದ ಮುಖಂಡ ತನುಗೌಡ ಮಾತನಾಡಿ, ಜಾತ್ರೆ ಫೆಬ್ರವರಿ 24ರಂದು ಭಾರತೂರು ಹೊಳೆ ಬದಿಯಲ್ಲಿ ಮತ್ತು 25ರಂದು ಬೆಟ್ಟದ ಮೇಲೆ ಶ್ರೀರಂಗನಾಥ ಸ್ವಾಮಿ ಮತ್ತು ಬೆಂದಿಗಪ್ಪನವರ ಅದ್ದೂರಿ ಜಾತ್ರೆ ನಡೆಯುತ್ತಿದ್ದು, ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀರಂಗನಾಥ ಸ್ವಾಮಿ ಮತ್ತು ಬೆಂದಿಗಮ್ಮನವರ ಭಕ್ತಿಗೆ ಪಾತ್ರರಾಗಬೇಕೆಂದು ಹೇಳಿದರು. HCN ನ್ಯೂಸ್ ಆಲೂರು. ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿಯ ಅಡಿಬೈಲು ಗ್ರಾಮದ ಶ್ರೀ ಬಿಂದಿಗಮ್ಮ ಮತ್ತು ರಂಗನಾಥ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಇದೇ ಶನಿವಾರ ಮತ್ತು ಭಾನುವಾರದಂದು ಅದ್ದೂರಿಯಾಗಿ ನೆರವೇರಲಿದೆ. 24ನೇ ತಾರೀಕು ಶನಿವಾರ ಶ್ರೀ ಬಿಂದಿಗಮ್ಮನವರ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವಗಳು ಬರತ್ತೂರಿನ ಹೊಳೆದಡದಲ್ಲಿ ನೆರವೇರಲಿದೆ ಹಾಗೂ 25ನೇ ತಾರೀಕು ಬೆಟ್ಟದ ಮೇಲೆ ಶ್ರೀ ರಂಗನಾಥ ಸ್ವಾಮಿಯವರ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರ ಈಗಾಗಲೇ ಸಮವಸ್ತ್ರ, ಕ್ಷೀರಭಾಗ್ಯ, ಉಚಿತ ಪುಸ್ತಕಗಳು ಸೇರಿದಂತೆ ನಾನಾ ಸವಲತ್ತುಗಳ ಜೊತೆಯಲ್ಲಿ ರಾಗಿ ಮಾಲ್ಟ್ ನೀಡುವ ಯೋಜನೆ ನಿಜಕ್ಕೂ ಅತ್ಯಂತ ಪ್ರಮುಖವಾಗಿದೆ. ವಿದ್ಯಾರ್ಥಿಗಳ ಪರಿಪೂರ್ಣ ದೈಹಿಕ ಬೆಳವಣಿಗೆಗೆ ರಾಗಿ ಮಾಲ್ಟ್ ಸಹಕಾರಿಯಾಗುತ್ತದೆ ಎಂದು ಬೇಲೂರು ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಹೇಳಿದರು. ಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆದ ಘನ ಸರ್ಕಾರದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೀಡುವ ರಾಗಿ ಮಾಲ್ಟ್ ಯೋಜನೆ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಬಳಿಕ ಮಾತನಾಡಿದ ಅವರು, ರಾಗಿ ತಿಂದವ ನಿರೋಗಿ ಎಂದೇ ಗಾದೆ ಮಾತಿದೆ. ಈ ಹಿಂದೆ ರಾಗಿ ಎಂದರೆ ಮೂಗು ಮುರಿಯುವ ಸಮಾಜವಿತ್ತು. ಆದರೆ ಕಾಲಘಟ್ಟ ಉರುಳಿದಂತೆ ರಾಗಿ ಇತ್ತೀಚಿನ ದಿನದ ಆಧುನಿಕ ಕಾಲದ ಶ್ರೇಷ್ಠ ಆಹಾರ ಪದ್ಧತಿಯಾಗಿದ್ದು, ಇಂತಹ ಆಹಾರವನ್ನು ಮಕ್ಕಳಿಗೆ ನೀಡಬೇಕೆಂದು ಕರ್ನಾಟಕ ಸರ್ಕಾರ ರಾಗಿ ಮಾಲ್ಟ್ ಮೂಲಕ ವಿದ್ಯಾರ್ಥಿಗಳ ಪೋಷಕಾಂಶ ಹೆಚ್ಚಿಸಲು ಮುಂದಾಗಿರುವ ಕ್ರಮ ನಿಜಕ್ಕೂ ಅಗಮ್ಯವೆಂದು ಶ್ಲಾಘಿಸಿದರು. ಸದ್ಯ ಬಿಸಿಯೂಟ ಮತ್ತು ಇನ್ನಿತರೆ ಉಚಿತ ಸವಲತ್ತುಗಳನ್ನು ಸರ್ಕಾರ ನೀಡುತ್ತಾ ಬಂದಿದೆ. ಆದರೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿರುವುದು ಶೋಚನೀಯ. ಶಿಕ್ಷಕರು ಈ ಬಗ್ಗೆ ಗಮನ ನೀಡಬೇಕೆಂದು ಸಲಹೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಮಾತನಾಡಿ, ಸರ್ಕಾರ ಶಿಕ್ಷಣ ಇಲಾಖೆ ಮೂಲಕ ಬಿಸಿಯೂಟ, ಸಮವಸ್ತ್ರ, ಕ್ಷೀರಭಾಗ್ಯ ಇಂತಹ 10 ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ. ರಾಗಿ ಮಾಲ್ಟ್ ಮತ್ತು ಕ್ಷೀರಭಾಗ್ಯದಿಂದ ಕೃಷಿಕರ ವರಮಾನವನ್ನು ಹೆಚ್ಚಿಸಲು ಪೂರಕವಾಗುತ್ತದೆ. ಮಕ್ಕಳು ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಘನ ಸರ್ಕಾರ ಇಂದು ಅಧಿಕೃತವಾಗಿ ರಾಜ್ಯವ್ಯಾಪಿ ರಾಗಿ ಮಾಲ್ಟ್ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬೇಲೂರು ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಕೂಡ ಚಾಲನೆ ನೀಡಲಾಗಿದೆ ಎಂದ ಅವರು, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ಇಲಾಖೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ. ಹಾಗೆಯೇ ಫಲಿತಾಂಶದ ಬಗ್ಗೆ ಗಮನ ನೀಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಸನ್ನ, ದೈಹಿಕ ಪರಿವೀಕ್ಷಕ ಪಾಲಾಕ್ಷಮೂರ್ತಿ, ಪ್ರಾಥಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಪಾಲಾಕ್ಷ, ಬಿಆರ್ಸಿ ಶಿವಮರಿಯಪ್ಪ, ಪುರಸಭಾ ಸದಸ್ಯೆ ಉಷಾ ಸತೀಶ್, ಅಕ್ಷರ ದಾಸೋಹ ಉಪನಿರ್ದೇಶಕ ಡಾ ಜಗದೀಶ್, ಶಿವಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಜೊತೆಗೆ ಉಚಿತವಾದ ಪಠ್ಯಪುಸ್ತಕಗಳ ಜೊತೆಗೆ ಉಚಿತವಾದ ಸಮವಸ್ತ್ರಗಳ ಜೊತೆಗೆ ನಮಗೆ ರುಚಿಯಾದ ಅಕ್ಷರ ದಾಸೋಹದ ಅವಕಾಶವೂ ಕೂಡ ಒದಗಿ ಬಂದಿದೆ. ಪುಟಾಣಿ ಮಕ್ಕಳು ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಅದನ್ನು ತಯಾರು ಮಾಡ್ತಾ ಇರುವಂಥವ್ರು ತುಂಬ ಕಾಳಜಿಯಿಂದ, ಪ್ರೀತಿಯಿಂದ ಅದನ್ನು ಉಣಬಡಿಸಿ ಮಕ್ಕಳಿಗೆ ಪ್ರೀತಿಯಿಂದ. ಜೊತೆಗೆ ನೀವು ಇದನ್ನು ಉಪಯೋಗಿಸೋದ್ರಿಂದ ಹಾಲನ್ನು ಉಪಯೋಗಿಸೋದ್ರಿಂದ ನಮ್ಮಪ್ಪ ಮನೆಯಲ್ಲಿ ಹಸು ಸಾಕ್ತಾ ಇದ್ದಾರಲ್ಲ ಅದು ಬದುಕ್ತಾ ಇರ್ತದೆ. ನೀವು ಇಲ್ಲಿ ಒಂದು ಲೋಟ ಹಾಲು ಕುಡಿದ್ರೆ ಮನೆಯಲ್ಲಿ ನಮ್ಮಪ್ಪ ಹಸು ಸಾಕ್ತಾ ಇದೆಯಲ್ಲ, ಹಸು ಸಾಕಾಣಿಕೆ ಜಾಸ್ತಿ. ಇವತ್ತು ಏನು ಕೊಡ್ತಾ ಇದೀವಿ ಅಂದ್ರೆ ರಾಗಿ ಮಾಲ್ಟ್. ಏನದು ರಾಗಿ ಮಾಲ್ಟ್ ಅಂದರೆ ಇವತ್ತೇನಾಗಿದೆ, ಮಕ್ಕಳ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯನ ಕೊಡಬೇಕು ಅಂದರೆ ಕೊಟ್ಟರೆ ಮುಂದೆ ಭಾರತದ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆನೂ ಏಕಕಾಲದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಸರ್ಕಾರದ ಒಂದು ಒಳ್ಳೆಯ ಒಂದು. HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ. ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿವರೆಗೆ ಮಾತ್ರ. ಈಗಲೇ ವಿಚಾರಿಸಿ. ನಿಯಮ ಮತ್ತು ಷರತ್ತು ಅನ್ವಯ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ,
ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರಿನಿಂದ ಚಿಕ್ಕಮಗಳೂರಿಗೆ ತೆರಳಲು ಬಸ್ಗಳಿಲ್ಲದ ಕಾರಣ ನೂರಾರು ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಎಲ್ಲ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಬೇಲೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಪ್ರತಿನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ತೆರಳುತ್ತಿದ್ದು, ಒಂದು ವಾರದಿಂದ ಬೆಳಗ್ಗೆ 8 ರಿಂದ 9 ಗಂಟೆವರೆಗೆ ಚಿಕ್ಕಮಗಳೂರಿಗೆ ಯಾವುದೇ ಬಸ್ಗಳಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ಸ್ ಎಕ್ಸಾಮ್ಸ್ ಇದ್ದು, ಬಸ್ ಇಲ್ಲದಿದ್ದರಿಂದ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಎಲ್ಲಾ ಮಾರ್ಗದ ಬಸ್ಗಳನ್ನು ತಡೆದು ಕೆಲಕಾಲ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ವಿಷಯ ತಿಳಿದ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದರು. ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಾರದೆ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ. HCN ನ್ಯೂಸ್ ಬೇಲೂರು. ಡೈಲಿ 7:15 8:15ವರೆಗೂ ಒಂದು ಬಸ್ ಇರಲ್ಲ ಸರ್. ಎಲ್ಲಿಗೆ? ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ. ಹೋಗಿ TC ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರಬೇಕು ಕಣ್ರಪ್ಪ, ನಮಗೆ ಗೊತ್ತಿಲ್ಲ ಅಂತಾರೆ. ಸರಿ ಸರ್ 8:15 ಆಯ್ತು, ಇವಾಗ್ಲಾರು ನಮಗೆ ಕಾಲೇಜ್ಗೆ ಹೋಗಕ್ಕೆ ಡಿಪೋಯಿಂದ ಬಸ್ ಬಿಡಿಸಿ ಅಂದ್ರೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಸರಿ ಸರ್, ಈಗ CC ಗಾಡಿ ಬಿಟ್ಟಿರ್ತಾರೆ, CCಗೆ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ. ಯಾವ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ? 7:15 ಶುರು ಮಾಡಿದ್ರೆ 8:15ವರೆಗೂ 10 ನಿಮಿಷಕ್ಕೆ ಒಂದೊಂದು ಬಸ್ ಬಿಡ್ಸಕ್ಕಾಗತ್ತೆ. ಸ್ಟೂಡೆಂಟ್ಸ್ ಬಸ್ ಇಲ್ಲ ಅಂದಾಗ ಬಸ್ ಬಿಡ್ಸಕ್ಕಾಗುತ್ತೆ. ಚಿಕ್ಕಮಂಗ್ಳೂರ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಸ್ ಬಿಡಿ ಅಂತ ಬಸ್ ಬಿಡಕ್ಕೆ ಇವ್ರ ಕೈಲಿ ಆಗಲ್ಲ. ಕೇಳಿದ್ರೆ ಇಲ್ಲ ಲೆಟರ್ ಬರ್ಕೊಡಕ್ ಹೇಳಿ, ನಮಗೆ ಬಸ್ ಬಿಡ್ಸಕ್ಕಾಗಲ್ಲ, ನೀವು ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬರ್ಕೊಡಕ್ ಹೇಳಿ, ಇಲ್ಲ ಅಂದ್ರೆ ಬಸ್ ಬಿಡ್ಸಕ್ ಹೇಳಿ ಸರ್. ಅವ್ರಿಗೆ ಕೇಳಿದ್ರೆ ನಮ್ಗೇನು ಮಾಡಕ್ಕಾಗಲ್ಲ, ನಮಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಪರ್ಮಿಷನ್ ಕೊಡದೆ ಇವರು TC ಆದ್ರ ಈಗ ನೋಡಿ ಸರ್, ಇಲ್ಲಿ ನಿಂತಿರೋರೆಲ್ಲ ಚಿಕ್ಕಮಂಗ್ಳೂರು ನೋಡ್ತಿದೀವಿ. ಅವ್ರ ಹತ್ರ ಲಾಸ್ಟ್ ಇಯರ್ ಇದೇ ತರ ಜಗಳ ಆಡಿದ್ವಿ, ಆ ಸರ್ಟಿಫಿಕೇಟ್ ಕೊಟ್ಟಿದ್ರು. ಬಟ್ ನಾನು ಲೆಟರ್ ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ ಡಿಪೋ ಮ್ಯಾನೇಜರ್ಗೆ. ಒಂದು ವಾರ ನೀಟಾಗಿ ಬಂತು ಅಷ್ಟೇ ಬಸ್ಸು. ಅದಾದ್ಮೇಲೆ ಮಾಮೂಲಿ ಅದೇ ಕತೆ. ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಡಿಪೋ ಮ್ಯಾನೇಜರ್ಗೆ ನಾಟಕ ಮಾಡ್ತಾರೆ, ಅವ್ರು ಕೇಳಿದ್ರೆ ಇವ್ರಿಗೆ ಬೈತಾರೆ. ನಾವ್ ಯಾರಿಗೆ ಹೇಳೋಣ ಸರ್? ಚನ್ನರಾಯಪಟ್ಟಣ ತಾಲೂಕಿನ ನಾಗಾಯನಕೊಪ್ಲು ಗ್ರಾಮದಲ್ಲಿ ವಿವಾಹಿತೆ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದು, ಪತಿಯೇ ಕೊಲೆ ಮಾಡಿದ್ದಾನೆ ಎಂದು ಮೃತಳ ಪೋಷಕರು ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ನಾಗಾಯನಕೊಪ್ಲು ಗ್ರಾಮದ 24 ವರ್ಷದ ಸುರಭಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಮಹಿಳೆ. 3 ವರ್ಷದ ಹಿಂದೆ ನಾಗಾಯನಕೊಪ್ಲು ಗ್ರಾಮದ ದರ್ಶನ್ ಜೊತೆ ಹುಣಸೂರಿನ ಸುರಭಿ ಅವರ ವಿವಾಹ ಜರುಗಿತ್ತು. ನಿನ್ನೆ ಮನೆಯಲ್ಲಿಯೇ ಅವರು ಸಾವನ್ನಪ್ಪಿದ್ದು, ನಿಮ್ಮ ಮಗಳು ಲೋ ಬಿಪಿಯಾಗಿ ಮೃತಪಟ್ಟಿದ್ದಾಳೆ ಎಂದು ಸುರಭಿ ಪೋಷಕರಿಗೆ ಪತಿ ದರ್ಶನ್ ಕರೆ ಮಾಡಿದ್ದು, ಆದರೆ ಆತ ನೀಡಿದ ಕಾರಣ ಒಪ್ಪದ ಪೋಷಕರು ಸುರಭಿಯನ್ನ ದರ್ಶನ್ ಹಾಗೂ ಅವರ ತಾಯಿ ತಂದೆ ಸೇರಿ ಕೊಲೆ ಮಾಡಿದ್ದಾರೆ. ಆತನಿಗೆ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧವಿತ್ತು. ಇದನ್ನ ಪ್ರಶ್ನಿಸುತ್ತಿದ್ದ ತಮ್ಮ ಮಗಳನ್ನ ನೇಣು ಬಿಗಿದು ಕೊಲೆ ಮಾಡಿ ನಾಟಕವಾಡುತ್ತಿದ್ದಾನೆ ಎಂದು ಪೋಷಕರು ಆರೋಪಿಸಿ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಶ್ರವಣಬೆಳಗೊಳ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹಾಸನಕ್ಕೆ ಶವವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. HCN ನ್ಯೂಸ್ ಚನ್ನರಾಯಪಟ್ಟಣ. ಅಕ್ರಮ ಸಂಬಂಧ ಇತ್ತು, ಅದು ನಮಗೆ ಗೊತ್ತಾಗಿರಲಿಲ್ಲ. ಮದುವೆ ಆದಮೇಲೆ ನಮಗೆ ಹೋಯ್ತಾ ನನ್ನ ಮಗಳು ಹೇಳ್ತಾ ನಮಗೂ ಮನೇಲಿ ಗೊತ್ತಾಯಿತು ಸರ್. ಅದು ಆಮೇಲೆ ಕೇಳ್ದೆ, ನಾವು 3-4 ಸಲ ತೀರ್ಮಾನ ಮಾಡಿದೆ. ಮನೇಲಿ ಕುಂತ್ಕೊಂಡು ಅವ್ರು ಅದಕ್ಕೂ ಇದು ಮಾಡಲಿಲ್ಲ ಸರ್. ನನ್ನ ಮಗಳಿಗೆ ತೊಂದರೆ ಕೊಡ್ತಾನೆ ಇದ್ದರು. ಇಲ್ಲಿ ತನಕನೂ ನಮಗೆ ಹೆಣ ಆಗಿನ ಸಿಕ್ಕಿದೆ. ಅವಳು ಒಂದು ದಿವಸನೂ ಸುಖ ಬರಲಿಲ್ಲ ಸರ್. ಹೋದ ತಿಂಗಳಲ್ಲಿ ಮನೆಗೆ ಬಂದು ಅವನೇ ಬಿಟ್ಬಿಟ್ಟು ತಿರ್ಗಿ 10 ದಿವಸ ಬಿಟ್ಟು ಅವನೇ ಕರ್ಕೊಂಡು ತಿರ್ಗಿ ಕಾರಲ್ಲಿ ಅವನೇ ಹೋದ ಸರ್. ಹೋದವಳು ಇವಾಗ ನಿನ್ನೆ ಬೆಳಗ್ಗೆನೇ ಫೋನ್ ಮಾಡಿದ್ದೆ ಸರ್ ನನಗೆ 12 ಗಂಟೆಗೆ. 1 ಕಾಲಿಗೆ 2 ಕಾಲಿಗೆ ಸುದ್ದಿ ಬಂತು ಸರ್ ನನಗೆ. ಮೊನ್ನೆ ರಾತ್ರಿ 10:15ಗೆ ಫೋನ್ ಮಾಡಿದ್ಲು ನನಗೆ. ಅಣ್ಣ ಪಾಪುನ ತೋರಿಸ್ಬೇಕಣ್ಣ, ನೋಡ್ತೀನಿ ಅಂತಿದ್ದಲ್ಲ ಅಂತ ಹೇಳಿದ್ದೆ ಸರ್ ಅವಳು. ಆದರೆ ನಾನು ಫೋನ್ ರಿಸೀವ್ ಮಾಡಲಿಲ್ಲ, ಬೆಳಿಗ್ಗೆ ಮಾತಾಡೋಲ್ಲ ಅಂದ್ಕೊಂಡು ಸುಮ್ಮನಾದೆ. ಮತ್ತು ಬೆಳಿಗ್ಗೆನೇ ನಾನು ಫ್ರೆಶ್ ಅಪ್ ಆಗಿ ಬರೋಣ 9:37ಗೆ ಕರೆಕ್ಟಾಗಿ ವೀಡಿಯೋ ಕಾಲ್ ಮಾಡಿದೆ ಸರ್. ವೀಡಿಯೋ ಕಾಲ್ ಮಾಡಿ ಒಂದು 10-15 ನಿಮಿಷ ನನ್ನ ಪಾಪು ಜೊತೆ ತೋರಿಸ್ಬಿಟ್ಟು ಮಾತಾಡಿದ್ಲು. ಅದಾದಮೇಲೆ ನಾನು ಅಂಗಡಿಗೆ ಹೊರಟೆ. ಅದಾದಮೇಲೆ ನಮ್ಮ ತಾಯಿ ಜೊತೆ ಮಾತಾಡೋಳೆ ಸರ್. ಕರೆಕ್ಟಾಗಿ 12:30 ಇಲ್ಲೇ ಮಾತಾಡೋಳೆ. ಅಮ್ಮ ನಾನು ಬಟ್ಟೆ ಒಣಗಾಕಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಅತ್ತೆ ನಿನ್ನ ಜೊತೆ ಮಾತಾಡೋದು ನೋಡಿದ್ರೆ ಗೊರ್ರ ಅಂತಾಳೆ.
ಅಮ್ಮ ಆಮೇಲೆ ಮಾಡ್ತೀನಮ್ಮ, ನಾನು ನಾಷ್ಟನೂ ಮಾಡಿಲ್ಲ ಅಂದಾಗ ನಮ್ಮ ತಾಯಿ ಹೇಳಿದ್ದಾರೆ. ನಾಷ್ಟ ಮಾಡಿಕೊಂಡು HCI ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಶುದ್ಧ ಕಾಫಿ ಪುಡಿ ಹಾಗೂ ಕಲಬೆರಕೆ ಅಡುಗೆ ಎಣ್ಣೆಯಿಂದ ಮಲೆನಾಡಿಗರನ್ನ ರಕ್ಷಿಸುವ ಉದ್ದೇಶದಿಂದ ಕಸಬಾ ಬೆಳೆಗಾರರ ಸಹಭಾಗಿತ್ವದಲ್ಲಿ ಕಂಬರಡಿ ಅಶೋಕ್ ಎಂಬುವವರು ಮೂಕಾಂಬಿಕಾ ಟ್ರೇಡರ್ಸ್ ಹೆಸರಿನ ಉದ್ಯಮ ಆರಂಭಿಸಲಾಗುತ್ತಿದೆ ಎಂದು ಕಸಬಾ ಬೆಳೆಗಾರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೇಳಿದರು. ಹಾಸನದಲ್ಲಿ ಮಾತನಾಡಿ, ತಾಲೂಕಿನ ಹಿಂದಿನ ಎಲ್ಲ ಗ್ರಾಮದ ಸ್ವತ್ತುಗಳು ಮಂಡಲ ಪಂಚಾಯಿತಿಗಳಲ್ಲಿ ಖಾತೆಯಾಗಿ ನಂತರ ಗ್ರಾಮ ಪಂಚಾಯಿತಿಗೆ ವರ್ಗಾವಣೆಯಾಗಿ ಖಾತೆ ಬಂದು ಪಂಚಾಯತ್ ರಾಜ್ ಆದೇಶದಂತೆ ಸ್ವತ್ತುಗಳು ಅಲಿನೇಷನ್ ಆಗಿದ್ದು ಅದರಂತೆ ಈ ಖಾತೆ ಮಾಡಿದ್ದಾರೆ. ಹಾಲಿ ನಗರಸಭೆಗೆ 9 ಗ್ರಾಮ ಪಂಚಾಯಿತಿ ಹಾಗೂ 25 ಹಳ್ಳಿಗಳು ನಗರಸಭೆಗೆ ವಹಿಸಿಕೊಂಡಿರುತ್ತಾರೆ. ಖಾತೆದಾರರುಗಳು ನಗರಸಭೆಗೆ ಸುತ್ತಿ ಬೇಜಾರಾಗಿ ಹತಾಶರಾಗಿರುತ್ತಾರೆ ಎಂದು ದೂರಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ದಯವಿಟ್ಟು ಹಾಸನ ಜನತೆಗೆ ಇಂದಿನ ಗ್ರಾಮ ಪಂಚಾಯಿತಿಯ ಈ ಸ್ವತ್ತಿನಂತೆ ಕಂದಾಯ ಮುಂದುವರಿಸಲು ಹಾಗೂ ಸ್ವತ್ತುಗಳ ಈ ಸ್ವತ್ತನ್ನ ಮಾಡಿಕೊಡಲು ಈ ಕೂಡಲೇ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡಲಾಗಿತ್ತು. ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಹಸ್ತಾಂತರವಾಗಿದ್ದು ಸ್ವತ್ತುಗಳನ್ನು 8 ದಿನಗಳ ಒಳಗಾಗಿ ಈ ಖಾತೆ ಮಾಡಿಕೊಡದಿದ್ರೆ ನಗರಸಭೆ ಮುಂದೆ ಧರಣಿ ನಡೆಸಲಾಗುವುದೆಂದು ಮಾಧ್ಯಮದವರ ಮುಂದೆ ಹೇಳಿಕೆ ನೀಡಿದ್ದಲ್ಲದೆ ಸಮಸ್ಯೆ ಬಗೆಹರಿಸದಿದ್ರೆ ನಗರಸಭೆ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಹೇಳಲಾಗಿತ್ತು. ಈಗ ನಗರಸಭೆ ಆಯುಕ್ತರು ಹಾಗೂ ಅಧಿಕಾರಿಗಳು ನನ್ನನ್ನು ಕರೆಸಿ ಪರಿಶೀಲಿಸಿ ಯಾವ ಪ್ರತಿಭಟನೆ ಮಾಡಬೇಡಿ, ನಂತರ ಮುಂದೆ ಖಾತೆ ಮಾಡುವುದಾಗಿ ಹೇಳಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಘು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನಮ್ಮ ಇದಕ್ಕೆ ನಾವು ಹೋರಾಟ ಮಾಡಿದಕ್ಕೆ, ನಾನು ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕೆ ಅದನ್ನು ಈ ಖಾತೆ ಮಾಡ್ತಾ ಇಲ್ಲ, ಪಂಚಾಯಿತಿಯಿಂದ ಬಂದಿರತಕ್ಕಂಥ 25 ಹಳ್ಳಿಗಳು ಖಾತೆ ಮಾಡ್ತಾ ಇಲ್ಲ, ಲೇಔಟ್ ಆದೋ ಮಾಡ್ತೀವಿ ಅಂತ ಹೇಳಿದ್ರು. ಹಿಂದೆ ನಮ್ಮ ಪಂಚಾಯಿತಿ ರಾಜ್ಯ ಕಾನೂನು ಪ್ರಕಾರವಾಗಿ ಈ ಸೊತ್ತು ಮಾಡಿರ್ತಕ್ಕಂಥ ಖಾತೆನ ಮತ್ತೆ ಪಂಚಾಯಿತಿಗೆ ನಗರಸಭೆಯಿಂದ ಪಂಚಾಯಿತಿ ನಗರಸಭೆಗೆ ಕಳಿಸಿದ್ದೀರಾ. ಆ ಖಾತೆನ ದಯವಿಟ್ಟು ಮಾಡಿ ಅಂತೇಳಿ ಪತ್ರಿಕೋದ್ಯಮಿಗೆ ನಾನು ಕೇಳಿದ್ದೆ. ಅದು ಅಲ್ಲದೆ ಇವಾಗ ಅದನ್ನು ನಾವು ಮಾಡದೇ ಇದ್ದರೆ 1 ವಾರ ಗಡುವು ಕೊಟ್ಟಿರ್ತೀವಿ, ನಾವು ನಗರಸಭೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದು. ಆದ್ದರಿಂದ ಇದಕ್ಕೆ ನಮ್ಮ ಪತ್ರಿಕೋದ್ಯಮಿಯಿಂದ ಗಮನ ಹರಿಸಿ ಅಧಿಕಾರಿಗಳು ಅದೇನೇನಾಗಿದೆ ಅಂತೇಳಿ ಪರಿಶೀಲಿಸಿ ಅವರು ಖಾತೆ ಮಾಡ್ತೀವಿ ಅಂತೇಳಿ ನಮ್ಮ ಕರೆಸಿ ಹೇಳಿದ್ದಾರೆ. ಹಾಸನ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಹಸ್ತಾಂತರವಾಗಿದ್ದು, ಆದರೆ ಖಾತೆಗಳು ಆಗಿರುವುದಿಲ್ಲ. ಇನ್ನೊಂದು ವಾರದಲ್ಲಿ ಖಾತೆ ಮಾಡಿಕೊಡದಿದ್ರೆ ನಗರಸಭೆ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಂತೆ ನಗರಸಭೆಯವರು ಮನವಿಗೆ ಸ್ಪಂದಿಸಿರುವುದಾಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಮ್ಲಾಪುರ ಗಣೇಶ್ ಸಂತಸ ವ್ಯಕ್ತಪಡಿಸಿದರು. ಸಕಲೇಶಪುರ ತಾಲೂಕಿನಲ್ಲೇ ಕಾಫಿ ಬೆಳೆದರೂ ಚಿಕೋರಿ ಹಾವಳಿಯಿಂದಾಗಿ ಶುದ್ಧ ಕಾಫಿ ದೊರೆಯದಾಗಿದೆ. ಇದರಿಂದ ಕಾಫಿ ಸೇವಿಸುವವರ ಸಂಖ್ಯೆ ಇಳಿಮುಖವಾಗಿದೆ. ಇದನ್ನು ತಪ್ಪಿಸಿ ಶುದ್ಧ ಕಾಫಿ ಪುಡಿ ನೀಡುವ ಉದ್ದೇಶದಿಂದ ಈ ಉದ್ಯಮ ಆರಂಭಿಸಲಾಗುತ್ತಿದ್ದು, ಅಲ್ಲದೆ ಶುದ್ಧ ಅಡಿಗೆ ಎಣ್ಣೆ, ಸ್ವಾಭಾವಿಕ ಸಾಂಬಾರ ಪದಾರ್ಥಗಳನ್ನು ಗ್ರಾಹಕರಿಗೆ ಒದಗಿಸುವ ಉದ್ದೇಶದಿಂದ ಈ ಉದ್ಯಮವನ್ನು ಪಟ್ಟಣದ ತೋಟದ ಗದ್ದೆ ಲೇಔಟ್ ಸಮೀಪ ಆರಂಭಿಸಲಾಗುತ್ತಿದ್ದು, ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಉದ್ಯಮದ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಅಶೋಕ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ದೊರೆಯುವ ಎಲ್ಲಾ ಎಣ್ಣೆಗಳು ಪರಿಶುದ್ಧತೆಯಿಂದ ಕೂಡಿರುವುದು ಬಹಳ ವಿರಳ. ಇದರಿಂದ ಜನರಲ್ಲಿ ಅತಿ ಹೆಚ್ಚು ಆರೋಗ್ಯ ಸಂಬಂಧಿತ ಕಾಯಿಲೆಗಳು ಉಲ್ಬಣಗೊಳ್ಳುತ್ತಿವೆ. ಇದನ್ನು ಮನಗಂಡ ನಾನು ಸಕಲೇಶಪುರದ ಜನತೆಗೆ ನಮ್ಮಲ್ಲಿ ಬೆಳೆಯುವ ಸ್ವಾಭಾವಿಕ ಕಾಫಿಯನ್ನ ಜನರು ಬಳಸುವಂತಾಗಲು ಶಿಕೋರಿ ಮುಕ್ತವಾಗಿ ಗ್ರಾಹಕರು ಬಳಸುವಂತಾಗಬೇಕೆಂದು ಹೇಳಿದರು. ಈ ನಿಟ್ಟಿನಲ್ಲಿ ಕಸಬಾ ಬೆಳೆಗಾರರ ಸಂಘದ ಸಹಯೋಗದಲ್ಲಿ ಸ್ವಾಭಾವಿಕ ಕಾಫಿ, ಎಣ್ಣೆ ಮತ್ತು ಇನ್ನಿತರೆ ಅಡುಗೆಗೆ ಬಳಸುವಂತಹ ಮಸಾಲೆಗಳನ್ನು ತಯಾರಿಸುತ್ತೇವೆ ಎಂದು ಹೇಳಿದರು. ಈ ವೇಳೆ ರಾಕೇಶ್ ನೆಟ್ಟಹಳ್ಳಿ, ಮದನ್ ಕುಮಾರ್, ಮೇಘರಾಜ್ ಹಾಜರಿದ್ದರು. HCI ನ್ಯೂಸ್ ಸಕಲೇಶಪುರ. ನಾವು ಬೆಳೆಗಾರರು, ಕಾಫಿ ಬೆಳೆಗಾರರು, ಅದರಿಂದ ನಾವು ಕಾಫಿ ಬೆಳೆನೆ ಚಿಕ್ಕೋರಿ ಲೆಸ್ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಒಂದು ಕಾಫಿ ಪುಡಿ ಮಿಲ್ ಉದ್ಘಾಟನೆ ಮಾಡ್ಕೊಂಡಿದ್ದೀವಿ. ಚಿಕ್ಕೋರಿ ಲೆಸ್ ಕಾಫಿ ಕೊಡೋಣ ಅಂತ ನಮ್ದು ಒಂದು ಉದ್ದೇಶ. ಸಕಲೇಶಪುರದ ಕಾಫಿ
ಪಬ್ಲಿಕ್ ಆಗಬೇಕು ಅನ್ನೋ ಉದ್ದೇಶ ನಮ್ದಿದೆ. ಅದೇ ರೀತಿ ಗ್ರಾಹಕರು ಯಾವ ಥರ ಬೇಡಿಕೆಯಲ್ಲಿ ಕೇಳ್ತಾರೆ ಆ ಥರದ ಕಾಫಿ ಪುಡಿ ಉತ್ಪಾದನೆ ಮಾಡಿಕೊಡ್ಬೇಕು ಅನ್ನೋದು ನಮ್ದು ಉದ್ದೇಶ. ಅದೇ ರೀತಿ ಗಾಣದ ಎಣ್ಣೆಗಳು ನಮ್ಮ ಹತ್ರಲ್ಲೇ ಕಡಲೆ ಬೀಜ ತಂದಿಟ್ಟಿರ್ತೀವಿ, ಕೊಬ್ಬರಿ ತಂದಿಟ್ಟಿರ್ತೀವಿ. ಯಾವ ಥರ ಬೇಕಾದರೂ ಬಂದು ಅವರೇ ನಿಂತು ಮಾಡಿಸ್ಕೋಗ್ಬೋದು. ನಾವು ಎಣ್ಣೆ ತಯಾರಿಸಿಟ್ಟಿರ್ತೀವಿ, ಬೇಕಾದ್ರೆ ಅದನ್ನು ತಗೋಗ್ಬೋದು. ಅದೇ ರೀತಿ ಸನ್ಫ್ಲವರು ಎಲ್ಲಾದ್ರೂ ಕೆಮಿಕಲ್ ಮಿಕ್ಸ್ ಇರುತ್ತೆ. ನಾವು ಸಕಲೇಶ್ಪುರದಲ್ಲಿ ಗಾಣದ ಎಣ್ಣೆ ಕೊಡಬೇಕು ಅನ್ನೋ ಉದ್ದೇಶ ಆರೋಗ್ಯ ಕಾಪಾಡ್ಕೊಳಕ್ಕೆ ಒಂದನೇದು. ಎರಡನೇದು ಕೊಬ್ಬರಿ ಎಣ್ಣೆ ಕೆಮಿಕಲ್ ಮಿಕ್ಸ್ ಇಲ್ದಲೇ ನಾವು ಕೊಡಬೇಕು ಸಕಲೇಶ್ಪುರದಲ್ಲಿ ಅನ್ನೋ ಉದ್ದೇಶದಿಂದಲೇ ಗಾಣದ ಎಣ್ಣೆಗಳು ಮಾಡ್ತಾ ಇದೀವಿ. ಪತ್ರಿಕಾ ಮಿತ್ರರಿಗೂ ನಮಸ್ಕಾರಗಳು. ಈ ದಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಕಸ್ಬಾ ಹೋಬಳಿ ಬೆಳೆಗಾರ ಸಂಘದ ಸಹಭಾಗಿತ್ವದಲ್ಲಿ ನಮ್ಮ ಸಂಘದ ಸದಸ್ಯರು ಹಾಗೂ ಕಾಫಿ ಬೆಳೆಗಾರರಾದ ಶ್ರೀ KP ಅಶೋಕ್ ಕುಂಬಡಿಯವರು ಸಕಲೇಶ್ಪುರದಲ್ಲಿ ನೂತನವಾಗಿ ಶ್ರೀ ಮೂಕಾಂಬಿಕಾ ಟ್ರೇಡರ್ಸ್ ಹೆಸರಿನಲ್ಲಿ ಕಾಫಿ ಪುಡಿ ತಯಾರಿಕಾ ಮತ್ತು ಮಾರಾಟ ಮಳಿಗೆ ಹಾಗೂ ಪರಿಶುದ್ಧ ಗಾಣದ ಎಣ್ಣೆ ತಯಾರಿಕಾ ಘಟಕವನ್ನು ತೆರೆದಿದ್ದು, ಇದರಿಂದ ಇಲ್ಲಿನ ಸ್ಥಳೀಯ ಗ್ರಾಹಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಈ ಘಟಕದ ಉದ್ಘಾಟನೆಯನ್ನು ದಿನಾಂಕ 26/2/2024 ಸೋಮವಾರದಂದು ಸಮಯ ಬೆಳಿಗ್ಗೆ 9 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರ ಠಾಣೆ ಪೊಲೀಸ್ ನಿರೀಕ್ಷಕ ಥೈಲ್ಯಾಂಡ್ ದೇಶದಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. ಅರಸೀಕೆರೆ ನಗರ ಪೊಲೀಸ್ ಠಾಣೆ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿವರಂಜ ಶೆಟ್ಟಿ ಅವರು ಥೈಲ್ಯಾಂಡ್ ದೇಶದಲ್ಲಿ ನಡೆದ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ವಿಜೇತರಾಗಿ ಚಿನ್ನದ ಪದಕ ಪಡೆದಿದ್ದಾರೆ. HCN ನ್ಯೂಸ್ ಅರಸೀಕೆರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರದ ನೀತಿ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ, ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಆಕ್ರೋಶ. ಸಮಸ್ಯೆಗಳಲ್ಲಿ ಮುಳುಗಿರುವ ಆಲೂರು ತಾಲೂಕು, ಲೋಡ್ ಶೆಡ್ಡಿಂಗ್ ತೊಂದರೆ ಅನುಭವಿಸುತ್ತಿರುವ ರೈತರು, ಸದನದಲ್ಲಿ ಸರ್ಕಾರದ ಗಮನ ಸೆಳೆದ ಸಿಮೆಂಟ್ ಮಂಜು. ಶನಿವಾರ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಆಗಮನ, ಬಾಣಾವರದಲ್ಲಿ ಹಲವು ಕಾಮಗಾರಿಗಳಿಗೆ ಚಾಲನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಲು ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.